ಒಟ್ಟಾರೆ ಈ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಸೇರಿ ಪ್ರಸ್ತುತವಾಗಿ 1245 ಹಾಲು ಉತ್ಪಾದಕರ ಸಹಕಾರ ಸಂಘಗಳು ನೋಂದಣಿಗೊಂಡು ಕಾರ್ಯನಿರ್ವಹಿಸ್ತಿವೆ. ಸೊ ಈ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ದಿನಂಪ್ರತಿ 11,25,000 ಲೀಟ್ರ್ ಹಾಲು ಶೇಖರಣೆ ಆಗ್ತಾ ಇದೆ. ಈ ಹಾಲು ಉತ್ಪಾದನೆ ಹಿಂದೆ ರೈತರ ಶ್ರಮ ಬಹಳಷ್ಟಿದೆ. ಈ ಒಂದು ಗ್ರಾಮೀಣ ಪ್ರದೇಶದ ಉತ್ಪಾದಕರು ಏನು 1,05,000 ಜನ ಇದ್ದಾರೆ, ಅಷ್ಟು ಜನಗಳಿಂದ ದಿನಂಪ್ರತಿ ಹಾಲು ಶೇಖರಣೆ ಆಗ್ತಕ್ಕಂಥದ್ದು. ಈ ಎಲ್ಲ ಹಾಲು ಉತ್ಪಾದಕರು ಹೈನು ರಾಸುಗಳನ್ನು ವೈಜ್ಞಾನಿಕವಾಗಿ ಸಾಕಾಣಿಕೆ ಮಾಡಲಿಕ್ಕೆ, ಹಾಲಿನ ಗುಣಮಟ್ಟ ಸುಧಾರಣೆ ಆಗಲಿಕ್ಕೆ ಪೂರಕವಾಗಿ ನಾವು ಶೇಖರಣೆ ಮತ್ತು ಪರಿಕರ ವಿಭಾಗದಿಂದ ಹಲವಾರು ಚಟುವಟಿಕೆಗಳನ್ನು ನಾವು ಕೈಗೊಳ್ತಾ ಇದ್ದೀವಿ. ಈ ಚಟುವಟಿಕೆಗಳಲ್ಲಿ ಮುಖ್ಯವಾಗಿ ಪಶುವೈದ್ಯಕೀಯಕ್ಕೆ ಸಂಬಂಧಪಟ್ಟಂತೆ ರಾಸುಗಳನ್ನು ವೈಜ್ಞಾನಿಕವಾಗಿ ಸಾಕಾಣಿಕೆ ಮಾಡಲಿಕ್ಕೆ, ರಾಸುಗಳಿಗೆ ಬರ್ತಕ್ಕಂಥ ರೋಗಗಳನ್ನು ತಡೆಗಟ್ಟಲಿಕ್ಕೆ ಸೊ ನಾವು ಅವರಿಗೆ ತುರ್ತು ಕರೆ ಸೇವೆ ಅಂತೇಳಿ ರೈತರಿಗೆ ನೀಡ್ತಕ್ಕಂಥದ್ದು. ಇನ್ನೊಂದು ಮುಖ್ಯವಾದಂಥ ಚಟುವಟಿಕೆ ಬಂದರೆ ಮೇವು ಮತ್ತು ಪಶುಹಾರ ಅಂತ ಹೇಳ್ತೀವಿ. ಸೊ ಮೇವು ಪಶುಹಾರ ಹಾಲಿನ ಒಂದು ಉತ್ಪಾದನೆ ಹೆಚ್ಚಿಗೆ ಮಾಡಲಿಕ್ಕೆ, ರಾಸುಗಳ ಆರೋಗ್ಯ ಸುಧಾರಣೆ ಮಾಡಲಿಕ್ಕೆ, ಹಾಲಿನ ಗುಣಮಟ್ಟ ಕಾಪಾಡಲಿಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳನ್ನು ಮೇವು ಮತ್ತು ಪಶುಹಾರದ ಮೂಲಕ ನಾವು ಪೂರೈಕೆ ಮಾಡ್ತಕ್ಕಂಥದ್ದು. ಶುದ್ಧ ಹಾಲು ಉತ್ಪಾದನೆ ಆಗೋದಕ್ಕೋಸ್ಕರ ನಾವು BMC ಕೇಂದ್ರಗಳನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ಈಗ ಪ್ರಸ್ತುತವಾಗಿ 255 BMC ಕೇಂದ್ರಗಳಿದೆ. ಗುಣಮಟ್ಟದ ಪರೀಕ್ಷೆ ಕಡ್ಡಾಯವಾಗಿ ಮಾಡಲಾಗುತ್ತೆ. ಇದು ಮಾಡ್ತಿರತಕ್ಕಂಥ ಮುಖ್ಯ ಉದ್ದೇಶ ಅಂದರೆ ಶುದ್ಧ ಹಾಲು ಉತ್ಪಾದನೆ ಹಾಗೂ ತಾಜಾ ಹಾಲನ್ನು ಸರಬರಾಜು ಮಾಡೋದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಈಗ ನಾವು ರೈತರು ಹಾಲನ್ನು ಕರೆದು ನಂತರದ 4 ಗಂಟೆಗಳೊಳಗಡೆ ಹಾಲನ್ನು ನಾವು ಶೈಥಿಲೀಕರಣ ಮಾಡಬೇಕಾಗುತ್ತೆ 4 ಡಿಗ್ರಿಗೆ. BMC ಕೇಂದ್ರಗಳಲ್ಲಿ ಹಾಲನ್ನು 4 ಡಿಗ್ರಿಗೆ ಶೈಥಿಲೀಕರಣ ಮಾಡಿ ನಂತರದಲ್ಲಿ ನಮ್ಮ ಒಕ್ಕೂಟಕ್ಕೆ ಈ ಹಾಲು ಸರಬರಾಜಾಗುತ್ತೆ. ಈ ಸರಬರಾಜಾದ ಹಾಲನ್ನು ನಮ್ಮ ಒಕ್ಕೂಟದಲ್ಲಿ ವೈಜ್ಞಾನಿಕವಾಗಿ ಸಂಸ್ಕರಣೆ ಮಾಡಿ ನಂತರದಲ್ಲಿ ಪ್ಯಾಕಿಂಗ್ ಮಾಡಿ ಗ್ರಾಹಕರಿಗೆ ವಿತರಣೆ ಮಾಡ್ತಕ್ಕಂಥ ಒಂದು ಮಾರುಕಟ್ಟೆ ಜಾಲ ಕೂಡ ಇದೆ.